MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇದೆಲ್ಲದರ ಜೊತೆಗೆ ನೋಡಿ ಯಾವ್ಯಾವ ರೀತಿ ಕಾಂಗ್ರೆಸ್ ನಾಯಕರು ಸಿಕ್ಕಾಕೊಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಕೇಸ್ನಲ್ಲಿ ಈಗ DK ಸರದಿ ಚಾರ್ಜ್ ಶೀಟ್ನಲ್ಲಿ ಇಡಿ ಇವರ ಹೆಸರನ್ನು ಉಲ್ಲೇಖ ಮಾಡಿದೆ. ನೋಡಿ, ಇದು ಹೊಸ ತಿರುವನ್ನು ಪಡಿತಾ ಇದೆ. ಇದು DK ಹೆಸರಿದೆ, ರೇವಂತ್ ರೆಡ್ಡಿ ಹೆಸರಿದೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಕೇಸ್ನಲ್ಲಿ ಈಗ ಇವರಿಬ್ಬರ ಹೆಸರುಗಳು ಕೂಡ ಸೇರ್ಕೊಂಡ್ವು. ಇಲ್ಲಿಂದ ಇದರ ಚಿತ್ರಣ ಬದಲಾಗುತ್ತೆ ನೋಡಿ. ಇದು ಬೇರೆ ತಿರುವನ್ನು ಪಡ್ಕೊಳ್ಳುತ್ತೆ. ಮೊನ್ನೆ ತಾನೇ ಹೇಳ್ತಾ ಇದ್ರು ನೋಡಿ, ಇಡಿ ದಾಳಿ ಮಾಡ್ತಾ ಇದೆ, ಇಡಿ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಮಾತುಗಳು ನಾಯಕರಿಂದ ಕೇಳಿಬಂದಿತ್ತು, ಕಾಂಗ್ರೆಸ್ ನಾಯಕರಿಂದ. ಈಗ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಕೇಸ್ನಲ್ಲಿ DK ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಇನ್ನು ರೇವಂತ್ ರೆಡ್ಡಿಯವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ಇಡಿ ಇವರಿಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದೆ. ಈಗಲೇ 10 ಕೇಸ್ಗಳಿವೆ. ಆ 10 ಕೇಸ್ಗಳ ಜೊತೆಗೆ 10 ಜನರ ಕೇಸ್ಗಳಿವೆ ಕಾಂಗ್ರೆಸ್ನಲ್ಲಿ. ಅದರ ಜೊತೆಗೆ DK ಅವರ ಹೆಸರು ಸೇರ್ಪಡೆಯಾಯಿತು, ರೇವಂತ್ ರೆಡ್ಡಿ ಹೆಸರು ಕೂಡ ಸೇರ್ಪಡೆಯಾಯಿತು. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ DK ಬ್ರದರ್ಸ್, DK ಸುರೇಶ್ ಮತ್ತು DK ಶಿವಕುಮಾರ್. 2.5 ಕೋಟಿ ರೂಪಾಯಿ ಇಡಿ ಅವರು ಈಗ ಅದನ್ನು ಹಿಡ್ಕೊಳ್ತಾರೆ. ಈಗ ಯಾವ ಕಾರಣದಿಂದ ಕೊಟ್ಟರಪ್ಪ? ಇಲ್ಲಿ ತನಕ DK ಸುರೇಶ್ ಅವರ ಹೆಸರುಗಳು ಇಂಥದ್ರಲ್ಲಿ ಕೇಳಿ ಬಂದಿರಲಿಲ್ಲ. ಈಗ ಅವರ ಹೆಸರೂ ಕೂಡ ಈ ವ್ಯಾಪ್ತಿಗೆ ಬಂತು. DK ಸುರೇಶ್ ಮತ್ತು DK ಶಿವಕುಮಾರ್ ಇವರಿಬ್ಬರ ಹೆಸರುಗಳು ಕೂಡ ಇವೆ. 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣದಿಂದ YIL ಇದಕ್ಕೆ 2.5 ಕೋಟಿ ರೂಪಾಯಿ ದೇಣಿಗೆ. ಇದೇ ವಿಚಾರಕ್ಕೆ ಇಡಿ ವಿಚಾರಣೆಯನ್ನು ಎದುರಿಸಿದರು ಇಬ್ಬರು ಬ್ರದರ್ಸ್. ಈಗ ಅದರ ಮುಂದುವರೆದ ಭಾಗ, ಈಗ ಅವರ ಹೆಸರು ಕೂಡ ನಮೂದಾಗಿದೆ. ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಕೊಟ್ಟಿರುವಂಥ 2.5 ಕೋಟಿ ರೂಪಾಯಿ ಇವರಿಬ್ಬರು ಅಣ್ಣ ತಮ್ಮಂದಿರಿಗೂ ಅಲ್ಲಿ ತನಕ ಬಂದು ನಿಂತಿದೆ. ಇವಾಗ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ದಿನದಿಂದ ದಿನಕ್ಕೆ ಈ ಕೇಸ್ ಬಲವಾಗ್ತಾ ಇದೆ, ಬಿಗಿ ಆಗ್ತಾ ಇದೆ. ಯಾಕಂದರೆ ತಾಯಿ ಮಗ ಸಿಕ್ಕಾಕೊಳ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಸೋನಿಯಾ ಗಾಂಧಿ, ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿ, ಬೇರೆ ಬೇರೆ ನಾಯಕರುಗಳ ಹೆಸರುಗಳು ಕೂಡ ಕೇಳಿಬಂದಿವೆ ದೇಶಾದ್ಯಂತ. ಈಗ ರೇವಂತ್ ರೆಡ್ಡಿ ಅವರ ಹೆಸರು ಸೇರ್ಪಡೆಯಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ಕರ್ನಾಟಕದ ಕಡೆಯಿಂದ ಇಬ್ಬರು ಪವರ್ಫುಲ್ ಲೀಡರ್ಸ್, ಇಬ್ಬರು ಕೂಡ ಬ್ರದರ್ಸ್, ಒಂದು DK ಸುರೇಶ್, ಇನ್ನೊಬ್ಬರು DK ಶಿವಕುಮಾರ್ 2.5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿ. ಏನಿದೆ ಹೆಚ್ಚಿನ ವಿವರ? ಹೌದು ರಂಗನಾಥ್, ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮುಖ್ಯವಾಗಿ ಈಗಾಗಲೇ ಇಡಿ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಮೊದಲಿಗೆ 2012ರಲ್ಲಿ ಕೋರ್ಟ್ನಲ್ಲಿ ಒಂದು ದೂರನ್ನು ಸಲ್ಲಿಸ್ತಾರೆ. ನಂತರ ಇಡಿ ವಿಚಾರಣೆಯನ್ನು ಆರಂಭಿಸುತ್ತೆ. ಇಡಿ ವಿಚಾರಣೆ ಆರಂಭಿಸಿದಂಥ ಸಂದರ್ಭದಲ್ಲಿ 2,000 ಕೋಟಿಯಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು. AGLನಿಂದ ಯಂಗ್ ಇಂಡಿಯಾಗೆ ಇಡೀ ಆಸ್ತಿಯನ್ನು ಪರಭಾರೆಯನ್ನು ಮಾಡುವ ಸಂದರ್ಭದಲ್ಲಿ ಕೇವಲ 50 ಲಕ್ಷಕ್ಕೆ AGLನ ಸಂಪೂರ್ಣ ಆಸ್ತಿಯನ್ನ ಯಂಗ್ ಇಂಡಿಯಾಗೆ ವರ್ಗಾವಣೆ ಮಾಡ್ಕೊಳ್ತಾರೆ. ಯಂಗ್ ಇಂಡಿಯಾದಿಂದ ಈ ವರ್ಗಾವಣೆ ಮಾಡ್ಕೊಂಡಿರೋ ಪ್ರಕ್ರಿಯೆಯಲ್ಲಿ ಸುಮಾರು 2,000 ಕೋಟಿಯಷ್ಟು ಲಾಭವನ್ನ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಈ ಯಂಗ್ ಇಂಡಿಯಾ ಲಿಮಿಟೆಡ್ ನಲ್ಲಿ ಸುಮಾರು 76% ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಶೇರ್ ಅನ್ನು ಹೊಂದಿದ್ದಾರೆ. ಹೀಗಾಗಿ ಸಂಪೂರ್ಣ ಲಾಭವನ್ನ ಇವರೇ ಪಡೆದುಕೊಂಡಿದ್ದಾರೆ ಅನ್ನುವಂತಹದ್ದನ್ನ ಇಡಿ ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH